ನನ್ನ ಹೆಸರು ಶ್ರೀಕಾಂತ್. ನಾನು ಸೆಕೆಂಡ್ PUC ಓದ್ತಾ ಇದ್ದೆ. ಒಂದು ದಿನ ಕಾಲೇಜ್ ಮುಗಿಸ್ಕೊಂಡು ಬಂದೆ. ಆಗ ಅಮ್ಮ ಓಡಿ ಬಂದು ಲಡ್ಡು ಕೊಟ್ಟರು. ನಾನು ತಿಂದೆ. ಮತ್ತು ಏನು ವಿಶೇಷ ಅಂತ ಕೇಳಿದೆ. ಆಗ ನಿನ್ನ ಅಕ್ಕಂದು ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ಓ, ಒಳ್ಳೇದಾಯ್ತಲ್ಲ ಅಂತ ಹೇಳಿದೆ. ಆಗ ಮತ್ತೊಂದು ಲಾಡಿದ ಬಾಯಿಗೆ ತುರುಕಿದ್ರು. ನಾನು ಇದ್ಯಾಕಮ್ಮ ಅಂತ ಹೇಳಿದೆ. ಆಗ ಇದು ನಿನ್ನ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಅಂತ ಹೇಳಿದ್ರು. ನಾನು ಅಲ್ಲೇ ಶಾಕಾಗಿ ಮತ್ತೆ ಹೇಳಿದೆ, ಏನು ನನ್ನ ಮದುವೆನಾ ಅಂತ. ಅದಕ್ಕೆ ಹ್ಞೂ ಅಂತ ಹೇಳಿದರು. ಅದಕ್ಕೆ ನಾನು ಯಾರಮ್ಮ ಹುಡುಗಿ ಅಂತ ಕೇಳಿದೆ. ಅದಕ್ಕೆ ನಿನಗೆ ಭಾವ ಆಗ್ತಾನಲ್ಲ, ಅವನ ತಂಗಿಗೆ ಕೊಟ್ಟು ಮದುವೆ ಮಾಡ್ತಾ ಇರೋದು. ಅವರು ಸ್ವಲ್ಪ ಶ್ರೀಮಂತ ಕುಟುಂಬದವರು. ಅವ್ರ ಮಗಳಿಗೆ ಸ್ವಲ್ಪ ಏಜ್ ಆಗಿದೆ ಮತ್ತು ಮೂಗಿ, ನೋಡೋಕ್ಕೇನೋ ಚೆನ್ನಾಗೇ ಇದ್ದಾಳೆ. ನಿನ್ನ ಅಕ್ಕನಿಗೆ ಆ ಹುಡುಗ ತುಂಬ ಇಷ್ಟ ಆಗಿದ್ದಾನೆ ಮತ್ತು ಆ ಹುಡುಗಿ ಹೆಸರಲ್ಲಿ ತುಂಬ ಆಸ್ತಿ ಇದೆ. ಅದೆಲ್ಲ ನಿನಗೆ. ನೀನು ಬೇಡ ಅನ್ಬೇಡ, ನಿಂದು ನಿನ್ನ ಅಕ್ಕಂದು ಲೈಫ್ ಸೆಟ್ಲಾಗುತ್ತೆ ಅಂತ ಹೇಳಿದರು. ನನಗೆ ಈ ಮದುವೆ ಬೇಡಮ್ಮ, ನಾನು ಇನ್ನೂ ಓದಬೇಕು ಮತ್ತು ಲಾಯರ್ ಆಗಬೇಕು ಅಂತ ಹೇಳಿದೆ. ಆದರೆ ಅಪ್ಪ ಅಮ್ಮ ಇಬ್ಬರು ಹೇಳಿದ್ರು, ನೀನು ಮದುವೆ ಮಾಡಿಕೊಂಡು ಮತ್ತೆ ಓದು ಅಂತ ಹೇಳಿದ್ರು. ನಾನು ಅದು ಅಂತ ಹೇಳಿದೆ. ಅದಕ್ಕೆ ಅಪ್ಪ, ಅದು ಇದು ಏನೂ ಇಲ್ಲ, ಮದುವೆ ಆಗಬೇಕು ಅಂದರೆ ಅಷ್ಟೇ, ಮದುವೆ ಆಗಬೇಕು ಅಂತ ಹೇಳಿ ಹೊಟ್ಟೋದ್ರು. ನಾನು ಸುಮ್ಮನೆ ಅದೇ. ನಂದು ನನ್ನ ಅಕ್ಕಂದು ಒಂದಾಗಿ ಮದುವೆ ಮಾಡಿಸ್ಬಿಟ್ರು. ಅಕ್ಕ ಏನೋ ಅವಳಿಗೆ ಸರಿಯಾಗಿರೋ ಹುಡುಗನ ಜೊತೆ ಮದುವೆಯಾಗಿ ಹೋಗ್ತಾ ಇದ್ದಾಳೆ. ಆದರೆ ನನಗೆ ವಯಸ್ಸಾದವಳನ್ನ ಮೂಗಿ ಜೊತೆ ಮದುವೆ ಮಾಡಿಸ್ತಾ ಇದ್ದಾರೆ ಅಂತ ತುಂಬ ಕೋಪದಿಂದ ಇದ್ದೆ. ಹಾಗೆ ಮದುವೆ ಆಯಿತು. ಅಕ್ಕ ಅವಳ ಮನೆಗೆ ಹೋದಳು. ನಾನು ಹಾಲ್ನಲ್ಲೇ ಕೂತಿದ್ದೆ. ಅಮ್ಮ ರೂಮ್ಗೆ ಹೋದರು. ಮತ್ತು ನನ್ನ ಹತ್ರ ಬಂದು, ಹೋಗೋ ರೂಮ್ಗೆ, ನಿನ್ನನ್ನು ಕಾಯ್ತಾ ಇದ್ದಾಳೆ, ಅವಳ ಜೊತೆ ಕೋಪದಿಂದ ಇರಬೇಡ, ಮತ್ತು ಅಲ್ಲಿ ಹಾಲು ಮಡಗಿದ್ದೀನಿ, ಅದನ್ನು ಕುಡ್ಕೊ ಅಂತ ಹೇಳಿ ಕಳಿಸಿದ್ರು. ನಾನು ಹೋದೆ. ಮತ್ತು ಆ ಮೂಗಿ ಜೊತೆ ಏನು ಅಂತ ಮಾತಾಡಲಿ ಅಂತ ಅಂದ್ಕೊಂಡೆ. ಮತ್ತು ಅವಳು ತುಂಬ ಏಜ್ ಆಗಿರೋ ಥರ ಕಾಣ್ತಾ ಇದ್ಲು. ನಾನು ಹೇಳಿದೆ, ನೋಡು, ನನಗೆ ಇಷ್ಟ ಇಲ್ಲದೆ ಮದುವೆ ಮಾಡಿಸಿದ್ದು. ನಿನ್ನ ಜೊತೆ ಗಂಡನ ಥರ ಜೀವನ ಮಾಡಲು ನನಗೆ ಆಗಲ್ಲ. ನಾನು ಕೆಳಗೆ ಮಲ್ಕೋತೀನಿ ಮತ್ತು ನೀನು ಅಲ್ಲಿ ಮಲ್ಕೊ ಅಂತ, ಹೊರಗಡೆ ಏನೂ ಆಗದೆ ಹಾಗೆ ಇರಬೇಕು ಅಂತ ಹೇಳಿದೆ. ಅದಕ್ಕೆ ಅವಳು ಕೈಯಲ್ಲಿ ನಾನು ಕೆಳಗೆ ಮಲ್ಕೋತೀನಿ ಮತ್ತು ನೀನು ಮೇಲೆ ಮಲ್ಕೊ ಅಂತ ಎಕ್ಸ್ಪ್ರೆಷನ್ ಮಾಡಿ ತೋರಿಸಿದ್ಲು. ನಾನು ಅಂದ್ಕೊಂಡೆ, ಏನೇ ಆಗಲಿ ಅವಳ ಗಂಡ ನಾನು ಮೇಲೆ ಮಲ್ಕೋಬೇಕು ಅಂತ ಅಂದ್ಕೊಂಡು ಮೇಲೆ ಮಲ್ಕೊಂಡೆ. ಅವಳು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಳು, ಕೆಳಗೆ ಮಲ್ಕೊಂಡ್ಳು. ಮತ್ತು ಮಾರನೇ ದಿನ ಏನೂ ಆಗದೇ ಇರೋದ ಹಾಗೆ ಇದ್ಲು. ನಾನು ಒಳ್ಳೆಯದಾಯಿತು ಅಂತ ಅಂದ್ಕೊಂಡೆ ಮತ್ತು ನಾನು ಓದು ಮುಂದುವರಿಸ್ದೆ. ಹಾಗೆ ಅವಳು ಅವಳ ಪಾಡಿಗೆ ಇದ್ಲು ಮತ್ತು ನಾನು ನನ್ನ ಪಾಡಿಗೆ ಇದ್ದೆ. ಅವಳು ದೊಡ್ಡ ಮನೆಯಲ್ಲಿ ಬೆಳ್ತಾ ಇದ್ದ ಥರ ಇರ್ತಾನೆ ಇರಲಿಲ್ಲ. ಅವಳೇ ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತಿದ್ಲು ಮತ್ತು ನಾನು ಎಲ್ಲ ಕೆಲಸ ಅವಳೇ ಮಾಡಿಕೊಡ್ತಿದ್ಲು. ನಾನು ಇಲ್ಲಿ ಓದಿ ಒಳ್ಳೆ ರ್ಯಾಂಕ್ ತೆಗೆದೆ ಮತ್ತು ಮುಂದೆ ಓದೋಕ್ಕೆ ಸಿಟಿಗೆ ಹೋಗಬೇಕಿತ್ತು. ನಾನು ಹೋದೆ, ಅಲ್ಲಿ ಲಾಯರ್ ಆದೆ ಮತ್ತು ಆ ಸಿಟಿಗೆ ಟಾಪ್ ಲಾಯರ್ ಆದೆ. ಮತ್ತು ಎಲ್ಲರೂ ನನ್ನ ಹತ್ರ ಕೇಸ್ ಸಾಲ್ವ್ ಮಾಡೋಕ್ಕೆ ಬರ್ತಾಯಿದ್ರು. ನಾನು ಅಲ್ಲಿ ಬೆಸ್ಟ್ ಲಾಯರ್ ಆಗಿದ್ದೆ. ನಾನು ಮುಂದೆ ಕೆಲಸ ಮಾಡಬೇಕು ಅಂದರೆ ಅಲ್ಲೇ ಮನೆ ಮಾಡ್ಕೊಂಡಿರಬೇಕಿತ್ತು. ಹಾಗೆ ನನ್ನ ಅಪ್ಪನ ಹತ್ರ ಹೇಳಿದಾಗ, ನಿನ್ನ ಹೆಂಡತಿನ ಜೊತೆಗೆ ಕರ್ಕೊಂಡು ಹೋಗು, ಅದು ಅಲ್ಲದೆ ಅವಳನ್ನ ಇಷ್ಟು ದಿನ ನೋಡ್ದಲ್ದೇ ಇನ್ನೂ ನೋಡ್ಕೊಂಡಿರ್ತೀನಿ ಅಂತ ಹೇಳಿದ್ರು. ಅಮ್ಮ ಹೇಳಿದರು, ಇನ್ನು ಸಾಕು ಓದಿದ್ದು ಮಾಡಿದ್ದು, ನನಗೆ ಒಂದು ಒಳ್ಳೆ ಮೊಮ್ಮಗು ಕೊಡು ಮೊದಲು ಅಂತ ಹೇಳಿದ್ರು. ನಾನು ಹೇಳಿದೆ, ನಿನ್ನ ಸೊಸೆಗೆ ಅದು ಯೋಗ್ಯತೆ ಇಲ್ವೇನೋ ಅಂತ ಹೇಳಿದೆ. ಆಗ ಅಮ್ಮ, ಹೋ ಹಾಗೇ ಇರ್ಬೋದು, ಅವಳಿಗೆ ಏಜ್ ಜಾಸ್ತಿ ಆಗಿದೆ, ಅದು ಅಲ್ಲದೆ ಮೂಗಿ ಬೇರೆ, ಇನ್ನು ಮಕ್ಕಳು ಆದರೂ ಅವಳ ಥರನೇ ಮೂಗಿ ಆಗ್ಬೋದು, ಇನ್ನು ಅವಳ ಜೊತೆ ಹೇಗಿರ್ತೀಯ, ಅಲ್ಲಿ ಕರ್ಕೊಂಡು ಹೋಗು ಮತ್ತು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊ. ಇನ್ನು ಅವಳನ್ನು ಅವಳ ಮನೆಗೆ ಕರ್ಕೊಂಡು ಹೋಗಿ ಬಿಡಲೂ ಆಗಲ್ಲ, ಏಕೆಂದರೆ ನಿನ್ನ ತಂಗಿ ಅಲ್ಲಿ ತುಂಬ ಚೆನ್ನಾಗಿದ್ದಾಳೆ, ಅವಳನ್ನು ನಾವು ಇಲ್ಲೇ ನೋಡ್ಕೋಬೇಕು. ಹೇಗೋ ಮೂಗಿ ಏನೋ ಹೇಳಲ್ಲ, ನಿನ್ನ ಕೆಲಸದವಳು ಅಂತ ಹೇಳು, ನಂಬ್ತಾರೆ ಅಂತ ಹೇಳಿದರು. ನಾನು ಹ್ಞೂ ಅಂತ ಹೇಳಿದ್ದೆ. ನಾನು ನನ್ನ ಹೆಂಡತಿನ ಒಂದು ಸಲನೂ ಮುಟ್ಟೋದಾಗಲಿ ನಾನು ಮಾತಾಡೋಕ್ಕೂ ಹೋಗ್ತಾ ಇರಲಿಲ್ಲ. ಅಮ್ಮ ಹೇಳಿದ ಥರ ಹಾಗೆ ನಾನು ಕರ್ಕೊಂಡೋಗಿ ಹೋದೆ. ಅಲ್ಲಿ ಹೋಗಿ ನಾನು ಕೆಲಸ ಮಾಡೋ ಆಫೀಸ್ನಲ್ಲೇ ಒಂದು ಹುಡುಗಿ ಅಪ್ಪನಿಗೆ ಇಷ್ಟ ಆಗಿ ಬಂದು ನನಗೆ, ನೀನು ಅಂದರೆ ಇಷ್ಟ, ನನ್ನ ಮಗಳ ಜೊತೆ ಮದುವೆ ಮಾಡ್ಕೊ, ನನ್ನ ಮಗಳು ಎಂಜಿನಿಯರ್, ನಿಮ್ಮಿಬ್ಬರಿಗೆ ಜೋಡಿ ಸೇರಿ ಇರುತ್ತೆ ಅಂತ ಹೇಳಿದರು. ನಾನು ಆಯಿತು ಅಂತ ಒಪ್ಕೊಂಡೆ. ಹಾಗೆ ಅಲ್ಲಿ ಯಾರಿಗೂ ಗೊತ್ತಾಗದೆ ಹಾಗೆ ಮದುವೆ ಮಾಡಿಕೊಂಡೆ. ಅವಳನ್ನು ಅಲ್ಲಿಗೆ ಕರ್ಕೊಂಡು ಹೋದೆ. ಅವಳು ಯಾರು ಅಂತ ಕೇಳಿದ್ದಕ್ಕೆ ನಾನು ಕೆಲಸದವಳು ಅಂತ ಹೇಳಿದೆ. ಹಾಗೆ ನನ್ನ ಹೆಂಡತಿ ನೋಡಿ ಮತ್ತೆ ಓಡಿ ಹೋಗಿ ಅಳ್ತಾ ಇದ್ಲು. ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ. ನನಗೆ ಅವಳ ಬಗ್ಗೆ ಟೆನ್ಷನೂ ಇರಲಿಲ್ಲ. ನಾನು ಅಂಜಲಿ ಜೊತೆ ಸುತ್ತಾಡೋದು ಮತ್ತು ಡಿನ್ನರ್ಗೆ ಹೋಗೋದು ಮತ್ತು ತುಂಬ ಜಾಲಿಯಾಗಿದ್ವಿ. ಅವಳು ನಮ್ಮ ಮನೆಯ ಎಲ್ಲ ಕೆಲಸ ಮಾಡ್ತಿದ್ಲು ಮತ್ತು ನಾನು ಎಲ್ಲ ಕೆಲಸ ಮಾಡಿಕೊಡ್ತಿದ್ಲು. ನಾನು ಅಂಜಲಿ ಡಿನ್ನರ್ಗೆ ಹೋಗಿದ್ವಿ. ಆಗ ನಾವು ವಾಪಸ್ ಬಂದಾಗ ನನ್ನ ಹೆಂಡತಿ ಮಲಗಿದ್ಲು. ಅಂಜಲಿ ಹೇಳಿದ್ಲು, ಇವಳು ಯಾಕೆ ಹೀಗೆ ಮಲಗಿದ್ದಾಳೆ, ಪಾತ್ರೆ ಎಲ್ಲ ಹೀಗೆ ಬಿದ್ದಿದೆ ಅಂತ ಹೇಳಿ ಅವಳನ್ನು ಎಬ್ಬಿಸಲು ಹೋದಳು. ಆದರೆ ಅಲ್ಲಿಂದ ಅಂಜಲಿ ಕಿರ್ಚೋ ಸೌಂಡ್ ಬಂತು.
ಏನು ಅಂತ ನೋಡಿದಾಗ ಅವಳ ಬಾಯಲ್ಲಿ ನೊರೆ ಮತ್ತು ಕೈಯಲ್ಲಿ ಪಾಯ್ಸನ್ ಇತ್ತು. ನಾನು ಅವಳನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ದೆ, ಆದರೆ ಪ್ರಾಣ ಹಿಡಿಲಿಲ್ಲ. ಅವಳ ಕೈಯಲ್ಲಿ ಒಂದು ಚೀಟಿ ಇತ್ತು. ಅದರಲ್ಲಿ ನನ್ನ ಬಗ್ಗೆ ಬರೆದಿತ್ತು, ನನಗೆ ನೀವು ಅಂದರೆ ತುಂಬ ಇಷ್ಟ. ನನಗೆ ನಿಮ್ಮ ಜೊತೆ ಇನ್ನೊಬ್ಬ ಹುಡುಗಿ ಜೊತೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇದರಲ್ಲಿ ನಂದೇನು ತಪ್ಪಿದೆ? ನಮ್ಮ ಮನೇಲಿ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ರು. ನಾನು ಮೂಗೆ ಅಂತ ನನ್ನನ್ನು ಯಾರೂ ಮದುವೆ ಮಾಡ್ಕೋತಿರ್ಲಿಲ್ಲ. ನನ್ನ ಅಪ್ಪ ಹೀಗೆ ಮಾಡಿ ನಿರ್ಧಾರ ಮಾಡಿ ಮದುವೆ ಮಾಡಿಸ್ಬಿಟ್ರು. ನನಗೆ ಗೊತ್ತಿಲ್ವಲ್ಲ ನಿಮಗೆ ಇಷ್ಟ ಇಲ್ಲದ ಮದುವೆ ಮಾಡಿಸಿದ್ದಾರೆ ಅಂತ. ನಾನು ಅಂದ್ಕೊಂಡೆ ಮುಂದೆ ಮುಂದೆ ಸರಿಯಾಗ್ತೀಯಾ ಅಂತ. ಏನು ಹೇಳೋಕ್ಕೂ ಹೋಗ್ತಾ ಇರಲಿಲ್ಲ. ಆದರೆ ನೀವು ಬೇರೆ ಮದುವೆ ಮಾಡಿಕೊಂಡು ಬಂದು ನನ್ನ ಮುಂದೆ ಇದ್ದರೆ ನಾನು ಹೇಗೆ ಸಹಿಸ್ಕೊಳ್ಳಿ? ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ನೀವು ನಾನು ಇಲ್ಲ ಅಂದರೆ ಅಂಜಲಿ ಜೊತೆ ಇನ್ನೂ ಚೆನ್ನಾಗಿರ್ಬೋದು ಅಂತ ಬರೆದಿತ್ತು. ಮತ್ತು ನಾನು ಈ ಹೆಣನ ನಮ್ಮ ಮನೆಗೆ ತಗೊಂಡು ಹೋದೆ. ಮತ್ತು ಅವಳ ಮನೆಗೆ ಹೇಳಿದೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಅಂತ. ಮತ್ತು ಡಾಕ್ಟರ್ ಹತ್ರ ಇದೇ ಥರ ರಿಪೋರ್ಟ್ ಮಾಡಿಸ್ದೆ. ಹಾಗೆ ಅವಳ ಅಂತ್ಯ ಸಂಸ್ಕಾರ ಆದಮೇಲೆ ನಾನು ಮತ್ತೆ ಸಿಟಿಗೆ ಬಂದೆ. ನಾನು ಹೇಗೋ ಜೀವನ ಮಾಡ್ತಾ ಇದ್ದೀನಿ. ಆದರೆ ಎದೆಯಲ್ಲಿ ಈ ದುಃಖ ಯಾವತ್ತೂ ಇರುತ್ತೆ. ಏನಂದರೆ ನಾನು ಒಂದು ಹುಡುಗಿಗೆ ಗೊತ್ತೋ ಗೊತ್ತಿಲ್ಲದೇನೆ ದ್ರೋಹ ಮಾಡಿದೆ ಅಂತ. ಈ ದುಃಖದಿಂದ ಹೇಗೆ ದೂರ ಇರೋದು, ಹೇಗೆ ಮರೆಯೋದು ಗೊತ್ತೇ ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಅವಳ ಸಾವಿಗೆ ನಾನೇ ಕಾರಣ ಅಂತ ತಿಳ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.